ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸ್ವ ಉದ್ಯೋಗ ಮಾಡಿಕೊಳ್ಳುವವರಿಗೆ ತುಂಬ ಉಪಯುಕ್ತವಾಗಿರತಕ್ಕಂತಹ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 16 ಜಿಲ್ಲೆಗಳಲ್ಲಿ 50ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಗ್ರಾಮೋನ್ ಫ್ರಾಂಚೈಸಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಎಷ್ಟು? 16 ಜಿಲ್ಲೆಗಳಲ್ಲಿ 50ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಗ್ರಾಮೋನ್ ಫ್ರಾಂಚೈಸಿಗಳ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ, ಗ್ರಾಮೋನ್ ರಿಜಿಸ್ಟ್ರೇಷನನ್ನು ಯಾವ ರೀತಿ ಮಾಡಿಕೊಳ್ಳಬೇಕು ಎಂಬ ಮುಂತಾದ ಉಪಯುಕ್ತ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಎಲ್ಲ ಈ ವಿಡಿಯೋನ ಒಂದು ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ನೋಡೋಣ ಯಾವ ರೀತಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾವೆಲ್ಲ ಜಿಲ್ಲೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ಗ್ರಾಮೋನ್ ಒಂದು ವೆಬ್ಸೈಟ್ಗೆ ನಾವು ಹೋಗ್ಬೇಕಾಗುತ್ತೆ. ಸೊ ಈ ಒಂದು ಗ್ರಾಮೋನ್ ವೆಬ್ಸೈಟಿನ ಒಂದು ಲಿಂಕನ್ನು ನಾನು ಈ ವಿಡಿಯೋದ ಕೆಳಗೆ ಕಾಣ್ತಕ್ಕಂತಹ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಒಂದು ಗ್ರಾಮೋನ್ ವೆಬ್ಸೈಟ್ಗೆ ನೀವು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಗ್ರಾಮೋನ್ ಅಂತ ನೋಂದಾವಣಿ ಮತ್ತು ಷರತ್ತು ನಿಬಂಧನೆಗಳು ಅಂತ ಕಾಣ್ತಾ ಇದಾವಲ್ಲ, ಅದನ್ನೆಲ್ಲ ನೀವು ನೀಟಾಗಿ ನೋಡ್ಕೊಂಡು ಓದ್ಕೊಂಡು ಕೆಳಗೆ ಕಾಣ್ತಕ್ಕಂಥ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೋಂದಣಿ ಮಾಡಿ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾಡ್ಕೊಂಡ ನಂತರ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ರಿಜಿಸ್ಟ್ರೇಷನ್ ಅಂತೇಳಿ. ಅಂದ್ರೆ ಗ್ರಾಮೋನ್ಗೆ ನಾವು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಯಾರ ಒಂದು ಹೆಸರಿನಲ್ಲಿ ನೀವು ಗ್ರಾಮೋನ್ ಫ್ರಾಂಚೈಸಿ ತಗೊಳ್ಬೇಕು ಅಂತ ಬಯಸಿದ್ದೀರೋ, ಸೊ ಅಂತವರ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಮೇಲ್ ಐ ಡಿ ಕೂಡ ಅವ್ರದೇ ಇರಬೇಕಾಗತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಇಲ್ಲಿ OTP ಅಂತ ಕೊಟ್ರೆ ಅದು 6 ನಂಬರ್ ಡಿಜಿಟ್ ಒಂದು ಆ ಮೊಬೈಲ್ ನಂಬರ್ಗೆ ಹೋಗುತ್ತೆ. ಸೊ ನೀವು ಇಲ್ಲಿ OTP ಅನ್ನ ಎಂಟರ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಇಲ್ಲಿ ಮೇಲ್ ಐ ಡಿಯನ್ನು ಹಾಕಿ OTP ಅಂತ ಕೊಟ್ರೆ ಇಲ್ಲಿ ಎಂಟರ್ OTP ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕೆಳಗೆ ಕಾಣ್ತಕ್ಕಂತಹ ವ್ಯಾಲಿಡೇಟ್ OTP ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅದು ಈ ರೀತಿ ಒಂದು ರಿಜಿಸ್ಟ್ರೇಷನ್ ಒಂದು ಪೇಜ್ಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ರಿಜಿಸ್ಟ್ರೇಷನ್ ಗ್ರಾಮೋನ್ ರಿಜಿಸ್ಟ್ರೇಷನ್ ಅಂತ ಏನ್ ಕಾಣ್ತಾ ಇದೆ, ಇದರಲ್ಲಿ ನಾನು ಇದರ ಬಗ್ಗೆ ಒಂದು ಈ ಮೊದಲೇ ಒಂದು ವಿಡಿಯೋವನ್ನ ಮಾಡಿದ್ದೆ. ನಾನು ಗ್ರಾಮೋನ್ ರಿಜಿಸ್ಟ್ರೇಷನ್ ಅನ್ನ ಯಾವ ರೀತಿ ಮಾಡ್ಬೇಕಂತೇಳಿ ಅದರ ಒಂದು ವಿಡಿಯೋದ ಒಂದು ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಬೇಕಾದ್ರೆ ನೀವು ಅಲ್ಲಿ ಹೋಗಿ ಆ ವಿಡಿಯೋ ನೋಡ್ಕೊಂಡು ಬಂದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಮೊದಲಿಗೆ ನಾವು ಮೊಬೈಲ್ ನಂಬರ್ ಮತ್ತು ಮೇಲ್ ಐ ಡಿಯನ್ನು ಹಾಕಿರ್ತೀವಲ್ಲ ಆ ಒಂದು ಡೈರೆಕ್ಟ್ ಆಗಿ ಇಲ್ಲಿ ತಗೊಂಡಿರುತ್ತೆ. ಸೊ ನೀವು ಯಾರ ಹೆಸರ ಮೇಲೆ ನೀವು ಅಪ್ಲೈ ಮಾಡ್ತಿದ್ರು ಸೊ ಅವರ ಒಂದು ಹೆಸರನ್ನ ಹಾಕ್ಬೇಕು. ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ತಾನೇ ಏಜ್ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ನಂತರ ಇಲ್ಲಿ ಜೆಂಡರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮೇಲ್ ಫಿಮೇಲ್ ಅದು ಏನಿದೆನೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ಲಡ್ ಗ್ರೂಪ್ ಇಲ್ಲೇನ ನೀವು ಹಾಕಿ, ಇಲ್ಲಾಂದ್ರೆ ಬಿಡಿ. ಇಲ್ಲಿ ನಿಮ್ ಬ್ಲಡ್ ಗ್ರೂಪ್ ಗೊತ್ತಿದ್ರೆ ಇಲ್ಲಿ ಹಾಕ್ಬಹುದು, ಇಲ್ಲಾಂದ್ರೆ ಬಿಡ್ಬೋದು, ಅದೇನು ಮಂಡೇಟರಿ ಇಲ್ಲ. ಸೊ ಇಲ್ಲಿ ಪಾನ್ ಕಾರ್ಡ್ ಇಲ್ಲಿ ನಮ್ಗೆ ಮಂಡೇಟರಿ ಇದೆ, ಪಾನ್ ಕಾರ್ಡ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಆ ಪಾನ್ ಕಾರ್ಡ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕ್ವಾಲಿಫಿಕೇಶನ್ ಅಪ್ಲೈ ಮಾಡ್ತಕ್ಕಂತಹ ಅಪ್ಲಿಕೆಂಟಿನ ಒಂದು ಕ್ವಾಲಿಫಿಕೇಶನ್, ಹಾಗೆ ಸಬ್ ಕ್ವಾಲಿಫಿಕೇಶನ್, ಇಲ್ಲಿ ಟೆಕ್ನಿಕಲ್ ಕೋರ್ಸ್ ಏನಾದ್ರೂ ಆಗಿದ್ದೆ ಆ ಕೋರ್ಸ್ ನ ಒಂದು ವಿವರಗಳನ್ನ ಹಾಕ್ಬೇಕಾಗತ್ತೆ. ಸೊ ಹಾಗೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಏನ್ ಕಾಣ್ತಾ ಇದೆ, ಸೊ ನೀವು ಎಲ್ಲಿ ವಾಸವಾಗಿದ್ರು ಆ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇರುವಂತೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅನ್ನ ನೀವು ಇಲ್ಲಿ ಕೊಟ್ಕೊಳ್ಬೇಕಾಗತ್ತೆ. ಸೊ ಹಾಗೆ ಇಲ್ಲಿ ಆರ್ ಯು ಡಿಫ್ರೆಂಟ್ ಏಬಲ್ಡ್ ಅಂದ್ರೆ ನೀವು ವಿಶೇಷ ಚೇತನ ಆಗಿದ್ರೆ ಇಲ್ಲಿ SR ನೋ ಅಂತ ಇದೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡೂ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಡೆಲಿವರಿಂಗ್ ಇನ್ ಸಿಟಿಜನ್, ಏನಾದ್ರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಅನುಭವ ಇದ್ರೆ ಇಲ್ಲಿ ಎಸ್ ಇಲ್ಲ ನೋ ಅಂತ ಕೊಡಿ. ಸೊ ನೀವು ಆಧಾರ್ ಸರ್ಟಿಫೈ ಏನಾದ್ರು ಆಗಿದ್ರೆ, ಆಧಾರ್ ಸಂಬಂಧಿಸಿದಂತೆ ಯಾವ್ದಾದ್ರು ಪರೀಕ್ಷೆ ಬರೋದು ನೀವು ಸರ್ಟಿಫೈಡ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಹಾಗೆ ನೀವು ಏನಾದ್ರು ಬ್ಲಾಕ್ ಲಿಸ್ಟ್ ಏನಾದ್ರು ಏಜೆನ್ಸಿಗಳು ಸೇರ್ಪಡೆ ಆಗಿದ್ರೆ ಅಲ್ಲಿ SR ನೋ ಅಂತ ಕೊಡಿ. ಸೊ ಈ ರೀತಿಯಾಗಿ ನೀವು ಬೇಸಿಕ್ ಮಾಹಿತಿಯನ್ನು ಇಲ್ಲಿ ತುಂಬಿಕೊಂಡು ನಂತರ ಇಲ್ಲಿ ಅಪ್ಲಿಕೆಂಟ್ ಫೋಟೋ ಅಂತ ಇದೆ. ಸೊ ನೀವು ಚೂಸ್ ಫೈಲ್ ಅಂತ ಇಲ್ಲಿ ಕೊಟ್ರೆ, ಈ ಒಂದು ಚೂಸ್ ಫೈಲ್ ಮೇಲೆ ಕೊಟ್ರೆ ನಿಮ್ಮ ಇದರಲ್ಲಿ ಫೈಲ್ ಅಲ್ಲಿ ಇರ್ತಕ್ಕಂಥ ಒಂದು ಗ್ಯಾಲರಿಗೆ ಹೋಗುತ್ತೆ. ಸೊ ನೀವು ಫೈಲ್ ಅನ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಂತರ ಇಲ್ಲಿ ಎಂಟರ್ ರೆಫರಲ್ ನಂಬರು ಫಸ್ಟ್ ಮತ್ತು ಸೆಕೆಂಡ್ ನೇಮ್ ಅಂತ ಇದಾವೆ.
ಇದು ಯಾರ್ದು ಎಂಟ್ರಿ ಮಾಡ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾನು ಈಗ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಬಂದು ಚೆಕ್ ಮಾಡಿ. ಸೊ ನಾವು ಸದ್ಯಕ್ಕೆ ಇರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಯಾವ್ಯಾವ ಜಿಲ್ಲೆಯವರು ಇದರಲ್ಲಿ ಗ್ರಾಮೋನ್ ಫ್ರಾಂಚೈಸಿ ತೆಗೆದುಕೊಳ್ಳಿಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನಾವು ನೋಡ್ಬೇಕಾಗಿದೆ. ಸೊ ಇಲ್ಲಿ ಸುಮಾರು ನಾನು ಮೊದಲೇ ಹೇಳ್ದಂಗೆ 16 ಜಿಲ್ಲೆಗಳಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಎಷ್ಟು? 16 ಜಿಲ್ಲೆಗಳಿಗೆ ಈ ಒಂದು ಗ್ರಾಮೋನ್ ಫ್ರಾಂಚೈಸಿ ಎಲ್ಲೆಲ್ಲಿ ಅವಶ್ಯಕತೆ ಇದೆನೋ ಆ ಒಂದು ತಾಲೂಕುಗಳಲ್ಲಿ, ಅಂದ್ರೆ 16 ಜಿಲ್ಲೆಯ ಒಂದು 50 ತಾಲೂಕಿಗಿಂತ ಹೆಚ್ಚು ಫ್ರಾಂಚೈಸಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸುಮಾರು ಅಂದ್ರೆ ನಮ್ಗೆ ಈಗ ಸದ್ಯಕ್ಕೆ 50 ಫ್ರಾಂಚೈಸಿಗಳನ್ನ ಅವ್ರು ಕೊಡ್ತಾರೆ. ಸೊ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಏನ್ ಕಾಣ್ತಾ ಇದೆ, ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಇಲ್ಲಿ ಮೊದಲಿಗೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಅಂದ್ರೆ ನಾವು ಎಷ್ಟು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಹೆಸರು ಕೂಡ ಇಲ್ಲಿ ನಮ್ಗೆ ಕಾಣಿಸುತ್ತೆ. ಸೊ ನಾವು ಮೊದ್ಲಿಗೆ ಇಲ್ಲಿ ನೋಡೋದಾದ್ರೆ ಮೊದ್ಲಿಗೆ ನಮ್ಗೆ ಬಾಗಲಕೋಟ್ ಡಿಸ್ಟಿಕ್ ಅಲ್ಲಿ ಕರೆದಿದ್ದಾರೆ. ಸೊ ಇಲ್ಲಿ ಬಾಗಲಕೋಟ್ ಡಿಸ್ಟಿಕ್ ನವರು ಯಾರ್ಯಾರು ಇದಿರೋ, ನನ್ನ ಒಂದು ವಿಡಿಯೋನ ಯಾರು ವಾಚ್ ಮಾಡ್ತಿದ್ರು ಸೊ ಅಂತವರು ಮತ್ತು ನೀವು ಯಾರಿಗೆ ಗೊತ್ತಿಲ್ಲೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬಾಗಲಕೋಟ್ ಡಿಸ್ಟಿಕ್ ಅಲ್ಲಿ ಯಾವ ತಾಲೂಕಿಗೆ ಕರೆದಾರಂದ್ರೆ ಬಾಗಲಕೋಟೆ ಮತ್ತು ಮುಧೋಳ ತಾಲೂಕಲ್ಲಿ ಅರ್ಜಿಯನ್ನ ಫ್ರಾಂಚೈಸಿಯನ್ನ ಕರೆದಿದ್ದಾರೆ. ಸೊ ನೀವು ಇಲ್ಲಿ ಮುಂದೆ ಪಂಚಾಯತ್ ಯಾವ್ದಾದ್ರು ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡು ಪಂಚಾಯತ್ ಕೂಡ ನಮ್ಗೆ ಕಾಣಿಸಿಗುತ್ತವೆ. ಚಿಕ್ಕ ಸುಳಿಕೆರೆ ಮತ್ತು ರಾಂಪುರ್ ಇವೆಲ್ಲ, ಆಮೇಲೆ ವಿಲೇಜ್ ಯಾವ ವಿಲೇಜ್ ಅಂತ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನಂತರ ಏರಿಯಾವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ನಮ್ಗೆ ಬಾಗಲಕೋಟ್ ಡಿಸ್ಟಿಕ್ ಅಲ್ಲಿ 2 ತಾಲೂಕುಗಳಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಸೊ ಮುಧೋಳಲ್ಲಿ ಮಳಲಿ ಅಂತಕ್ಕಂಥ ಗ್ರಾಮದಲ್ಲಿ ಈ ರೀತಿ ಪ್ರತಿಯೊಂದು ಹೇಳಕ್ಕಾಗಲ್ಲ, ಬಟ್ ನಾನು ಡಿಸ್ಟಿಕ್ ತಾಲೂಕನ್ನು ತೋರಿಸ್ತಾ ಹೋಗ್ತೀನಿ ಇದರಲ್ಲಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ನೇರವಾಗಿ ನನ್ಗೆ ಇನ್ಬಾಕ್ಸ್ ಬಂದು ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ ಅಂತ ಹೇಳ್ತಾ, ಮೊದಲನೇದಾಗಿ ಬಾಗಲಕೋಟ್ ಡಿಸ್ಟಿಕ್. ಸೆಕೆಂಡ್ ಬೆಂಗಳೂರಲ್ಲಿ ಕಾಲ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಯಾವ್ದೊಂದು ನೋಡೋದಾದ್ರೆ ಯಾವ ತಾಲೂಕುಗಳಿಗೆ ಅಂತ ನೋಡೋದಾದ್ರೆ ಆಣೆಕಲ್ಲು, ಆಮೇಲೆ ಬೆಂಗಳೂರು ಈಸ್ಟ್, ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್, ಯಲಹಂಕ ಈ ಒಂದು 5 ತಾಲೂಕುಗಳಿಗೆ ಗ್ರಾಮೋನ್ ಫ್ರಾಂಚೈಸಿಯನ್ನ ಕರೆದಿದ್ದಾರೆ. ಸೊ ಯಾರೆಲ್ಲ ನೀವು ಬೆಂಗಳೂರು ಈ ಒಂದು ತಾಲೂಕಲ್ಲಿ ವಾಸವಾಗಿದ್ರು ಸೊ ನೀವು ಬೇಗನೆ ಈ ಒಂದು ಗ್ರಾಮೋನ್ ಫ್ರಾಂಚೈಸಿಗೆ ನೀವು ಅರ್ಜಿಯನ್ನ ಸಲ್ಲಿಸ್ರಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಹಾಗೆ ಬೆಂಗಳೂರು ನಂತರ ಬೆಂಗಳೂರು ರೂರಲ್ ಕೂಡ ನಮ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಆಮೇಲೆ ನೆಲಮಂಗಲ ಈ ರೀತಿಯಾಗಿ ನೀವು ಯಾವ್ದಾದ್ರು ಒಂದು ದೊಡ್ಡಬಳ್ಳಾಪುರ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಯಾವ ಪಂಚಾಯತಿಗೆ ಅವರು ಗ್ರಾಮೋನ್ ಅರ್ಜಿಯನ್ನು ಕರೆದಿದ್ದಾರೆ ಮುಂತಾದ ಮಾಹಿತಿಯನ್ನು ಕೂಡ ಇಲ್ಲಿ ನಮ್ಗೆ ಕಾಣಸಿಗುತ್ತೆ. ಸೊ ನೀವು ಅಲ್ಲಿ ಯಾರ್ಯಾರು ವಾಸವಾಗಿದ್ರು ರೆಸಿಡೆನ್ಷಿಯಲ್ ಇದ್ರು ಸೊ ನೀವು ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಬೆಂಗಳೂರು ರೂರಲ್ ನಂತರ ಚಿಕ್ಕಬಳ್ಳಾಪುರದಲ್ಲಿ ಯಾವ್ದು ಅಂತ ನೋಡೋದಾದ್ರೆ 3 ತಾಲೂಕುಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ 3 ತಾಲೂಕುಗಳು ಯಾವ್ಯಾವಪ್ಪ ಅಂತಂದ್ರೆ ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಅಂತಕ್ಕಂಥ ತಾಲೂಕುಗಳಿಗೆ ಈ ಒಂದು ಗ್ರಾಮವನ್ನ ಕರೆದಿದ್ದಾರೆ. ಸೊ ನಂತರ ಇಲ್ಲಿ ಚಿಕ್ಕಬಳ್ಳಾಪುರ ಆದ್ಮೇಲೆ ಚಾಮರಾಜನಗರ, ಇಲ್ಲಿ ಚಾಮರಾಜನಗರದಲ್ಲಿ ನೋಡೋದಾದ್ರೆ ಒಂದೇ ತಾಲೂಕಿಗೆ ಕರೆದಿದ್ದಾರೆ ಚಾಮರಾಜನಗರ ಅಂತಕ್ಕಂಥದ್ದು. ಅಲ್ಲಿ ಭೋಗಾಪುರ ಅಂತಕ್ಕಂಥ ಒಂದು ಪಂಚಾಯತಿ, ಅಲ್ಲಿ ಭೋಗಾಪುರ ಅಂತ ಪಂಚಾಯತಿ ವ್ಯಾಪ್ತಿಗೆ ಅದನ್ನ ಕೊಟ್ಟಿದ್ದಾರೆ. ಸೊ ಚಾಮರಾಜನಗರ ಆದ್ಮೇಲೆ ಇಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಇಲ್ಲಿ 4 ತಾಲೂಕುಗಳಲ್ಲಿ ಈ ಒಂದು ಗ್ರಾಮವನ್ನು ಕರೆದಿದ್ದಾರೆ. ಯಾವ್ಯಾವ ಅಂತ ನೋಡೋದಾದ್ರೆ ಚಳ್ಳಕೆರೆ, ಚಿತ್ರದುರ್ಗ, ಹಿರಿಯೂರು, ಹೊಸದುರ್ಗ ಈ 4 ತಾಲೂಕುಗಳಲ್ಲಿ ಗ್ರಾಮೋನ್ ಫ್ರಾಂಚೈಸಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಸೊ ಚಿತ್ರದುರ್ಗ ಆದ ನಂತರ ಇಲ್ಲಿ ಗದಗದಲ್ಲಿ ನೋಡೋದಾದ್ರೆ 3 ತಾಲೂಕುಗಳಿಗೆ ಈ ಒಂದು ಅರ್ಜಿಯನ್ನ ಕರೆದಿದ್ದಾರೆ. ಗದಗ, ಮುಂಡರ್ಗಿ, ಸಿರಹಟ್ಟಿ. ಅದೇ ರೀತಿಯಾಗಿ ನೆಕ್ಸ್ಟ್ ಹುಬ್ಬಳ್ಳಿ, ಧಾರವಾಡ ಈ ಒಂದು ಹುಬ್ಬಳ್ಳಿ ಧಾರವಾಡದಲ್ಲಿ ಹುಬ್ಬಳ್ಳಿ ತಾಲೂಕಿಗೆ ಅರ್ಜಿ ಇದೆ. ಸೊ ನೀವು ಯಾರೆಲ್ಲ ಹುಬ್ಬಳ್ಳಿಯವರು ಇದ್ದೀರೋ ಸೊ ನೀವು ಈ ಒಂದು ಸದುಪಯೋಗವನ್ನ ಪಡಿಸಿಕೊಳ್ಳಬಹುದಾಗಿದೆ. ನಂತರ ಹುಬ್ಬಳ್ಳಿ ನಂತರ ಹಾವೇರಿ ಡಿಸ್ಟಿಕ್ ಅಲ್ಲಿ 3 ತಾಲೂಕುಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಬ್ಯಾಡಗಿ, ಹಾನಗಲ್ಲ, ಸವಣೂರು ಈ ಒಂದು 3 ತಾಲೂಕಲ್ಲಿ ಇರ್ತಕ್ಕಂಥವರು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ನಂತರ ಹಾವೇರಿ ನಂತರ ರಾಮನಗರ, ಕೋಲಾರ, ಶಿವಮೊಗ್ಗ, ತುಮಕೂರು, ಉಡುಪಿ, ಕಾರವಾರ ಹಾಗೆ ವಿಜಯಪುರ ಇವೆಲ್ಲ ಜಿಲ್ಲೆಗಳು ನಾನು ಏನೇನು ಹೇಳಿದಿನೋ ಈ ಒಂದು 16 ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿ ಅರ್ಜಿಯನ್ನ ಕರೆದಿದ್ದಾರೆ. ಸೊ ನೀವು ನಾನು ಹೇಳಿರ್ತಕ್ಕಂಥ ಯಾವ್ಯಾವ ಜಿಲ್ಲೆಗಳನ್ನ ನಾನು ಹೇಳಿದಿನೋ ಅದೇ ರೀತಿಯಾಗಿ ನಾನು ಒಂದು ತಮ್ನೈಲಲ್ಲಿ ಕೂಡ ನಾನು ಹಾಕಿದ್ದೀನಿ ಯಾವ್ಯಾವ ಜಿಲ್ಲೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ನೀವು ಆ ಜಿಲ್ಲೆಯವರಾಗಿದ್ರೆ ಈ ಒಂದು ಗ್ರಾಮೋನ್ನ ಫ್ರಾಂಚೈಸಿಯನ್ನ ತೆಗೆದುಕೊಳ್ಳಬಹುದಾಗಿದೆ. ಸೊ ನೀವು ಸ್ಥಳೀಯರೇ ಆಗಿರಬೇಕು ಅಲ್ಲಿದ್ದು,
ಯಾವ ಪಂಚಾಯತಿ ವ್ಯಾಪ್ತಿಯಲ್ಲಿ ಕರೆದಿರ್ತಾರೋ ಸೊ ನೀವು ಆ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿರ್ಬೇಕಾಗತ್ತೆ. ಸೊ ನೀವು ಇಲ್ಲೇ ಕರೆದಿದ್ದನ್ನ ಚೆಕ್ ಮಾಡಿ ನೀವು ನೋಡ್ಕೊಳ್ಬಹುದಾಗಿದೆ. ಸೊ ಇದು ಅಧಿಕೃತವಾದಂತಹ ಮಾಹಿತಿಯಾಗಿದೆ. ಸೊ ಈ ರೀತಿಯಾಗಿ ನೀವು ಯಾವ್ದಾದ್ರು ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡು ತಾಲೂಕನ್ನು ಸೆಲೆಕ್ಟ್ ಮಾಡಿ ನಂತರ ಪಂಚಾಯತ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವಿಲೇಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಕಾಣಿಸ್ತಕ್ಕಂತಹ ಒಂದು ಎಂಟರ್ ಫ್ರಾಂಚೈಸಿ ಲೊಕೇಶನ್ ಏರಿಯಾ ಅಂದ್ರೆ ನೀವು ಫ್ರಾಂಚೈಸಿಯನ್ನ ಎಲ್ಲಿ ತೆಗೆದುಕೊಳ್ಬೇಕು ಅಂತ ಬಯಸ್ತಿದ್ರು ಸೊ ನೀವು ಆ ಒಂದು ಏರಿಯಾವನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ನಂತರ ಎಂಟರ್ ಅಡ್ರೆಸ್ ವಿತ್ ಲ್ಯಾಂಡ್ ಮಾರ್ಕ್ ಯಾವ್ದಾದ್ರು ಒಂದು ಲೊಕೇಶನ್ ಅನ್ನು ಕೊಡ್ಬೇಕು. ಲ್ಯಾಂಡ್ ಮಾರ್ಕ್ ಅನ್ನ ನೀವು ಇಲ್ಲಿ ಕೊಟ್ಟ ನಂತರ ಇಲ್ಲಿ ಸ್ಪೇಸ್ ಅವೈಲೇಬಲ್ ಅಂದ್ರೆ 100 ಫೀಟ್ ಅಂತ ಕೊಟ್ಟಿದ್ದಾರೆ ಅವ್ರು ಮಿನಿಮಮ್. ಸೊ ಅಲ್ಲಿ ಎಷ್ಟು ನಿಮ್ಗೆ ಅವೈಲೇಬಲ್ ಇದೆನೋ ಸ್ಪೇಸ್ ಅದರಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಎಂಟರ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಏರಿಯಾದ ಒಂದು ಪಿನ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ನಂತರ ಇಲ್ಲಿ ಸೆಲೆಕ್ಟ್ ಪ್ರಾಮಿಸಸ್ ಟೈಪ್ ಅಂದ್ರೆ ನೀವು ಆ ಜಾಗ ನಿಮ್ದು ಓನ್ ಇದ್ರೆ ಓನರ್ ಅಂತ ಕೊಡಿ, ಇಲ್ಲಾಂದ್ರೆ ರೆಂಟಲ್ ನೀವು ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಇಲ್ಲಿ ರೆಂಟಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿದೆ. ಸೊ ಇಲ್ಲಿ ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ಟು ಸೆಟ್ ಅಪ್ ಸೆಂಟರ್ ಮಿನಿಮಮ್ 1 day ಅಂಡ್ ಮ್ಯಾಕ್ಸಿಮಮ್ 99 days ಅಂದ್ರೆ ನೀವು ಇಲ್ಲಿ ಅವರು ಒಂದು ಟೈಮ್ ಸೆಟ್ ಅನ್ನು ಮಾಡಿದ್ದಾರೆ. ಸೊ ಇಲ್ಲಿ ನೀವು ಒಂದು ದಿನದಿಂದ 99 ದಿನದ ಒಳಗಾಗಿ ನೀವು ಸಂಪೂರ್ಣವಾಗಿ ನಿಮ್ಗೆ ಏನೇನ್ ಬೇಕು ಎಲ್ಲ ರಿಕ್ವೈರ್ಮೆಂಟ್ಸ್ ಅನ್ನು ತೆಗೆದುಕೊಂಡು ಅದನ್ನ ಸೆಂಟರ್ ಅನ್ನ ಸೆಟಪ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಅಂದ್ರೆ 3 ತಿಂಗಳ ಕಾಲಾವಕಾಶ ಇರುತ್ತೆ. ಸೊ ನಂತರ ಇದೆಲ್ಲ ಆದ್ಮೇಲೆ ನೀವು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಮಾಹಿತಿ ಇದೆ. ಸೊ ಆ ಡಾಕ್ಯುಮೆಂಟ್ಸ್ ಗಳು ಎಲ್ಲವೂ ಕೂಡ 1 MB ಕಿಂತ ಕಡಿಮೆ ಇರಬೇಕಾಗತ್ತೆ. PDF ಫೈಲು 1 MB ಕಿಂತ ಕಡಿಮೆ ಇರಬೇಕಾಗತ್ತೆ. ಮೊದ್ಲಿಗೆ ಏನ್ ಅಪ್ಲೋಡ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಇತ್ತೀಚೆಗೆ ನೀವು ಡೌನ್ಲೋಡ್ ಮಾಡಿರ್ತಕ್ಕಂಥ ಒಂದು UID ವೆಬ್ಸೈಟ್ ಇಂದ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಿಕೊಂಡು PDF ರೂಪದಲ್ಲಿ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಅಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಸೆಕೆಂಡ್ ಡಾಕ್ಯುಮೆಂಟ್ ಯಾವ್ದು ಅಂತ ನೋಡೋದಾದ್ರೆ ಪಾನ್ ಕಾರ್ಡ್, ನಿಮ್ಮ ಒಂದು ಹೆಸರಿನ ಒಂದು ಪಾನ್ ಕಾರ್ಡ್ ಅನ್ನ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ದು ಹೈಯೆಸ್ಟ್ ಕ್ವಾಲಿಫಿಕೇಶನ್ ಅನ್ನ ಏನ್ ಎಂಟರ್ ಮಾಡಿರ್ತಾರೋ ಈ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಾಗ ಸೊ ಅದರ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಎನಿ ಅದರ್ ಟೆಕ್ನಿಕಲ್ ಸರ್ಟಿಫಿಕೇಟ್ ಅಂದ್ರೆ ನೀವು ಟೆಕ್ನಿಕಲ್ ಅಂದ್ರೆ ಯಾವ್ದಾದ್ರು ಕಂಪ್ಯೂಟರ್ ಕೋರ್ಸ್ ಅಥವಾ ಯಾವ್ದಾದ್ರು ಆಧಾರ್ ಬಗ್ಗೆ ಎಕ್ಸಾಮ್ ಬರೋದು ಪಾಸ್ ಆಗಿದ್ರೆ ಅಂತದ್ ಏನಾದ್ರೂ ಅಲ್ಲಿ ಚೂಸ್ ಮಾಡಿದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಂತರ ಪೇಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಇದಕ್ಕೆ ಫೀ ಅನ್ನು ಕಟ್ಟಬೇಕಾಗುತ್ತೆ. ನಾವು 100 ರೂಪೀಸ್ ಫೀ ಅನ್ನ ಕಟ್ಟಿ ಇಲ್ಲೇ ಆ 100 ರೂಪೀಸ್ ನಾವು ಯಾವ ಒಂದು ಮೂಲಕ ನಾವು ಕಟ್ತೀವಿ ಇಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, PPI, UPI ಅಂತ. ಸೊ ನೀವು ಇದರ ಮೂಲಕ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಅನ್ನು ಮಾಡಿ ನಂತರ ಇಲ್ಲಿ ಅಮೌಂಟ್ ಅನ್ನು ಎಂಟ್ರಿ ಮಾಡ್ಬೇಕಾಗತ್ತೆ 100 ರೂಪೀಸ್ ಅಂತ. ಮಾಡ್ಕೊಂಡ ನಂತರ ಇಲ್ಲಿ ಮೇಕ್ ಪೇಮೆಂಟ್ ಟು ರಿಜಿಸ್ಟರ್ ಗ್ರಾಮೋನ್ ಅಂತ ಇದೆಯಲ್ಲ ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಏನಾಗುತ್ತೆ ಅಂದ್ರೆ ಗ್ರಾಮೋನ್ಗೆ ರಿಜಿಸ್ಟರ್ಡ್ ಆಗುತ್ತೆ. ಸೊ ಇದನ್ನ ನೀವು ಅಪ್ಲಿಕೇಶನ್ ಇದು ಮೂವ್ ಮಾಡಿದ್ಮೇಲೆ ಅವರು ಒಂದು ಡಿಸ್ಟ್ರಿಕ್ಟ್ ಆಫೀಸ್ ಇಂದ ನಿಮ್ಗೆ ವೆರಿಫೈ ಮಾಡ್ಲಿಕ್ಕೆ ಕಾಲ್ ಮಾಡ್ತಾರೆ. ಸೊ ಅವಾಗ ವೆರಿಫೈ ನಿಮ್ದು ಏನಾದ್ರು ಅಪ್ರೂವಲ್ ಆದ್ರೆ ಸೊ ನೀವು 5,000 ರೂಪಾಯಿ ಒಂದು ಫ್ರಾಂಚೈಸಿ ತೆಗೆದುಕೊಳ್ಳಕ್ಕೆ ಡೆಪಾಸಿಟ್ ಮಾಡ್ಬೇಕಾಗತ್ತೆ. 5,000 ರೂಪಾಯಿಗಳನ್ನ ನೀವು ಇಲ್ಲಿ ಡೆಪಾಸಿಟ್ ಮಾಡ್ಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ. ಸುಮಾರು ಒಂದು 16 ಜಿಲ್ಲೆಗಳಿಗೆ ಅರ್ಜಿಯನ್ನ ಗ್ರಾಮೋನ್ ಫ್ರಾಂಚೈಸಿ ತೆಗೆದುಕೊಳ್ಳಿಕ್ಕೆ ಅರ್ಜಿಯನ್ನ ಕರೆದಿದ್ದಾರೆ. ಸೊ 16 ಜಿಲ್ಲೆಗಳಲ್ಲಿ 50ಕ್ಕೂ ಹೆಚ್ಚು ತಾಲೂಕುಗಳಿಗೆ ಅಂದ್ರೆ ಅಲ್ಲಿ ಸಾಕಷ್ಟು ಫ್ರಾಂಚೈಸಿಗಳು ಸಿಗ್ತವೆ. ನಿಮ್ಗೆ ಯಾವ್ಯಾವ ಅವೈಲೇಬಲ್ ಇದಾವೆ ಸೊ ನೀವು ಇಲ್ಲಿ ಲಾಗಿನ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಜಿಲ್ಲೆಗಳಲ್ಲಿ ಯಾವ್ದಾವ್ದು ಇದಾವೆ ಅಂತೇಳಿ. ಅದಕ್ಕೂ ಮೀರಿ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಥವಾ ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಟೆಕ್ಸ್ಟ್ ಮೆಸೇಜ್ ಮಾಡಿ. ಅದರಲ್ಲಿ ನಾನು ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಇದರ ಸಂಬಂಧಿಸಿದಂತೆ ಯಾವ್ದಾದ್ರು ನಿಮ್ಗೆ ಟ್ರಬಲ್ಸ್ ಇದ್ರೆ ನಾನು ಅದಕ್ಕೆ ಖಂಡಿತ ಸೊಲ್ಯೂಷನ್ ನಾನು ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಂದನೆಗಳು.